ಗ್ರಹಣ ಕಾಲದಲ್ಲಿ ಊಟ ಮಾಡಬಾರದು. ಊಟ ಮಾಡಿದರೆ ಕುಷ್ಠರೋಗ ಬರುತ್ತೆ ಅಂತ ಧರ್ಮಶಾಸ್ತ್ರ ಇದೆ. ಆಧುನಿಕರು ಅದನ್ನು ಮೂಢನಂಬಿಕೆ ಅಂತ ಹೇಳ್ತಾರೆ. ಊಟ ಮಾಡಿ ತೋರಿಸ್ತಾರೆ. ಆ ಸಮಯದಲ್ಲಿ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಮಾಡಿ ತೋರಿಸ್ತಾರೆ. ಅದು ಶ್ರೀರಂಗ ಮಹಾಗುರುಗಳು ಒಂದು ಪ್ರಯೋಗ ಮಾಡ್ತಾರೆ. ಅದು ಅವರು ಗ್ರಂಥಗಳಲ್ಲಿ ಕೂಡ ಬಂದಿದೆ. ಆ ಪ್ರಯೋಗ ಏನು ಅಂದರೆ, ಒಂದು ಮಗು ಗ್ರಹಣ ಸಮಯದಲ್ಲಿ ಊಟ ಮಾಡ್ತಾ ಇದೆ. ಆ ಮಗುವಿನ ನಾಡಿಯನ್ನು ಅವರು ನೋಡಿ ಅದನ್ನು ಗುರ್ತು ಹಾಕ್ತಾರೆ, ನಾಡಿ ಯಾವ ಥರ ಇದೆ ಅಂತ. ಕುಷ್ಠರೋಗ ಬಂದವನ ನಾಡಿ, ಕುಷ್ಠರೋಗಿಯ ನಾಡಿ ಅಂತ. ಆ ಎರಡೂ ನಾಡಿಗಳ ಎಲ್ಲವನ್ನೂ ಕೂಡ ಗಮನಿಸುವಾಗ ಇದು ಆ ದಿಕ್ಕಿನಲ್ಲಿದೆ ಅಂತ. ಈ ನಾಡಿ ಗತಿ ಇದೆಯಲ್ಲ, ಈ ಮಗುವಿನ ನಾಡಿ ಗತಿ ಇದೆಯಲ್ಲ, ಆ ದಿಕ್ಕಿನಲ್ಲಿದೆ ಅಂತ. ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಕೆಲವು ವರ್ಷ ಕಳೆದು ಬರ್ಬೋದು, ಮುಂದಿನ ಜನ್ಮಕ್ಕೆ ಬರ್ಬೋದು ಅಂತ. ದಿಕ್ಕು ಆ ಕಡೆಗೆ ಅಂತ. ಆ ಸಮಯದಲ್ಲಿ ಊಟ ಮಾಡಿದ ಕೂಡಲೇ ದಿಕ್ಕು ಆ ಕಡೆ ತಿರ್ಕೊಂತು ಅಂತ. ಒಂದು ಏನೋ ಪ್ರಕ್ರಿಯೆ ಶುರುವಾಯಿತು ಒಳಗಡೆಗೆ ಅಂತ, ಕುಷ್ಠರೋಗದ ಕಡೆಗೆ ಇರ್ತಕ್ಕಂಥದ್ದು ಅಂತ. ಅಂದರೆ ಇದೆಲ್ಲ ಆಯುರ್ವೇದದ ಸೂಕ್ಷ್ಮಗಳು, ಗೂಢಗಳು ಎಲ್ಲಿವರೆಗೆ ವ್ಯಾಪ್ತಿ ಇದೆ ಈ ಶಾಸ್ತ್ರಕ್ಕೆ ಅನ್ನೋದನ್ನು ಅದು ತೋರಿಸ್ಕೊಡುವಂಥದ್ದು ಅಂತ.